ಇನ್ನು ಧರ್ಮಸ್ಥಳದಲ್ಲಿ 16ನೇ ದಿನದ ಶೋಧಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆ ಸದ್ಯ ನಡೀತಾ ಇದ್ದು ಗೊಂದಲದ ಹೇಳಿಕೆಗಳನ್ನು ಕೊಡ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ನಡುವೆ 15ನೇ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗಿನ ಕೆಲ ಮಹತ್ವದ ಸುಳಿವು ಎಸ್ಐಟಿಗೆ ಸಿಕ್ಕಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ದಲ್ಲೆಲ್ಲ ಶೋಧ ನಡೀತಿತ್ತು. ದೂರುದಾರ ಎಲ್ಲಿ ಹೇಳ್ತಾನೋ ಅಲ್ಲೆಲ್ಲ ಗುಂಡಿ ತೋಡಿ ಅಸ್ಥಿಪಂಜರಕ್ಕೆ ಎಸ್ಐಟಿ ಜಾಲಾಡ್ತಿತ್ತು. ಬರೋಬ್ಬರಿ ಈವರೆಗೆ 17 ಪಾಯಿಂಟ್ಗಳಲ್ಲಿ 30ಕ್ಕೂ ಹೆಚ್ಚು ಕಡೆ ಗುಂಡಿ ತೋಡಿ ಅಸ್ಥಿಪಂಜರಕ್ಕಾಗಿ ಹುಡುಕಾಡಲಾಗಿತ್ತು. ಆದರೆ 6ನೇ ಪಾಯಿಂಟ್ ಬಿಟ್ಟು ಬೇರೆಲ್ಲೂ ಅಸ್ಥಿಪಂಜರ ಪತ್ತೆಯಾಗಿಲ್ಲ. 16ನೇ ದಿನವಾದ ಇಂದು ಕಾರ್ಯಾಚರಣೆಗೆ ಎಸ್ಐಟಿ ಬ್ರೇಕ್ ಹಾಕಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿಗೆ ಶೋಧ ಕಾರ್ಯ ಅಂತ್ಯವಾಗುತ್ತಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಎಸ್ಐಟಿ ಅಧಿಕಾರಿಗಳೆಲ್ಲರೂ ಕೂಡ ಎಸ್ಐಟಿ ಕಚೇರಿಗೆ ಬಂದಿದ್ರು. ಇದರ ಜೊತೆಗೆ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಬೇಕಾದಂಥ ಸೋಕೋ ಟೀಮ್ ಇರ್ಬೋದು, ಫೋರೆನ್ಸಿಕ್ ಅವರು ಇರ್ಬೋದು, ಮತ್ತೆ ಒಂದಿಷ್ಟು ರೆವಿನ್ಯೂ ಸಿಬ್ಬಂದಿಗಳು ಕೂಡ ಇವತ್ತು ಬಂದಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಇವತ್ತಿನ ಉತ್ಖನನ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ರದ್ದು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಮೇಲಾಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಉತ್ಖನನ ಕಾರ್ಯಾಚರಣೆಯನ್ನು ಬಹುತೇಕ ನಿಲ್ಲಿಸುವಂತೆ ಕಾಣ್ತಾ ಇದೆ. ಮುಸುಕುಧಾರಿ ದೂರಿನಂತೆ ತನಿಖೆಗೆ ರಾಜ್ಯ ಸರ್ಕಾರವೇ ಎಸ್ಐಟಿ ರಚಿಸಿತ್ತು. ಬಂಗ್ಲಗುಡ್ಡ, ಕಲ್ಲೇರಿ, ನೇತ್ರಾವತಿ ತೀರದಲ್ಲಿ 100 ಹೆಣಗಳಿವೆ ಅಂತಿದ್ದ ದೂರುದಾರನೇ ಬೇರೆ ಬೇರೆ ಜಾಗ ತೋರಿಸಿದ್ದ. ಶೋಧದ ವೇಳೆ ಏನೂ ಸಿಗದಿರೋದು ಮಾಸ್ಕ್ ಮ್ಯಾನ್ ನಡೆ ಬಗ್ಗೆ ಅನುಮಾನ ಮೂಡಿಸಿತ್ತು. ಇಂದು ಶೋಧ ಕಾರ್ಯ ನಿಲ್ಲಿಸಿರೋ ಎಸ್ಐಟಿ ಬೆಳ್ತಂಗಡಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದೆ. ಕೋರ್ಟಿಗೆ ತಲೆಬುರುಡೆ ತಂದಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕಿದೆ. ಎಸ್ಐಟಿ ಪ್ರಶ್ನೆಗೆ ದೂರುದಾರ ಗೊಂದಲದ ಹೇಳಿಕೆ ನೀಡುತ್ತಿದ್ದಾನೆ. ಪ್ರಮುಖವಾಗಿ ಈಗಾಗಲೇ 17 ಪಾಯಿಂಟ್ಗಳ ಉತ್ಖನನ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು. ಈ ನಡುವೆ ಆತ ಪ್ರಾರಂಭದಲ್ಲಿ ಒಂದು ಬುರುಡೆಯನ್ನು ಇಟ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ. ಹೀಗಾಗಿ ಆ ಬುರುಡೆ ಎಲ್ಲಿಂದ ತಂದ ಎನ್ನುವ ಬಗ್ಗೆ ಇನ್ನಷ್ಟೇ ಮಹಾಜರು ಆಗಬೇಕಾಗಿದೆ. ಆದರೆ ಮಹಾಜರಾಗೋದಕ್ಕೆ ಒಂದು ಅಡ್ಡಿ ಇರ್ತಕ್ಕಂಥದ್ದು. ಆತನಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಆತ ಆ ಬುರುಡೆ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಂದ್ವವಾದಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಅಂದರೆ ಎಲ್ಲಿಂದ ತಂದೆ ಎಂಬುದರ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಆತನಿಗೆ ತಂದಿರತಕ್ಕಂಥ ಜಾಗ ಈಗ ಮರೆತು ಹೋದಂತೆ ಕಾಣ್ತಾ ಇದೆ. ಹೀಗಾಗಿ ಆತನ ಹೇಳಿಕೆಗಳಲ್ಲೇ ಗೊಂದಲ ಇದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧಕ್ಕಾಗಿ ಗುಂಡಿ ಅಗೆಯುವ ಕೆಲಸಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. 17ನೇ ಸ್ಪಾಟ್ನಲ್ಲಿ ಗುಂಡಿ ತೋಡಿದ ಕಾರ್ಮಿಕರನ್ನ ಕರೆಸಿದ್ದ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಠಾಣೆಯಲ್ಲಿ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವರ ಸಹಿ ಪಡೆದು ವಾಪಸ್ ಕಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಎಸ್ಐಟಿ ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯಾಚರಣೆಗೆ ವಿರಾಮವನ್ನು ನೀಡಿದ್ದಾರೆ. ಹೀಗಾಗಿ ಇವತ್ತಿನ ಕಾರ್ಯಾಚರಣೆ ಕೂಡ ತಾತ್ಕಾಲಿಕವಾಗಿ ರದ್ದಾಗಿದೆ. ಇದರ ಜೊತೆಗೆ ಇಲ್ಲಿವರೆಗೂ ಪಾಯಿಂಟ್ ನಂಬರ್ 17ರವರೆಗೂ ಕೂಡ ಗುಂಡಿ ಆಗದಂಥ ಕಾರ್ಮಿಕರನ್ನು ಕೂಡ ಕರೆಸಿ ಕಾನೂನು ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಲಾಗಿದೆ. ಎಸ್ಐಟಿ ಶೋಧ ನಿರ್ಣಾಯಕ ಘಟ್ಟ ತಲುಪಿದೆ. ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ 15ನೇ ಸ್ಥಳ ಶೋಧದ ವೇಳೆ ಮಹತ್ವದ ಸುಳಿವು ಎಸ್ಐಟಿಗೆ ಸಿಕ್ಕಿದೆಯಂತೆ. 2010ರಲ್ಲಿ ಬಾಲಕಿ ಶವ ಹೊತ್ತಿದ್ದಾಗಿ ದೂರುದಾರ ಹೇಳಿದ್ದ. ಅಸ್ಥಿ ಪಂಜರ ಸಿಗದಿದ್ದ ವೇಳೆ ಮಾಸ್ಕ್ ಮ್ಯಾನ್ ಸ್ಥಳೀಯರನ್ನ ಕೇಳಿ ಎಂದು ಎಸ್ಐಟಿ ಬಳಿ ವಾದಿಸಿದ್ದ. ಈ ವೇಳೆ 15ನೇ ಪಾಯಿಂಟ್ಗೆ ಸಂಬಂಧಿಸಿ ಓರ್ವ ಮಹಿಳೆಯನ್ನ ವಿಚಾರಿಸಿದ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. ಇದರ ನಡುವೆ ಹಳೆ ಪ್ರಕರಣಗಳ ದಾಖಲೆಗಳನ್ನ ಎಸ್ಐಟಿ ಸಂಗ್ರಹಿಸಿದೆ. 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಘಟನೆಗಳ ಬಗ್ಗೆ ಎಸ್ಐಟಿ ದಾಖಲೆ ಸಂಗ್ರಹಿಸಿದೆ. ಯುಡಿಆರ್, ಅಸಹಜ ಸಾವು, ಅನಾಥ ಶವಗಳ ದಾಖಲೆಗಳನ್ನು ತನಿಖಾ ತಂಡ ಕಲೆ ಹಾಕಿದೆ. ಅಸಹಜ ಸಾವುಗಳ ದಾಖಲೆ ಪತ್ರ ಪರಿಶೀಲನೆ ನಡೆಸುತ್ತಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದೂರುದಾರನ ಹೇಳಿಕೆ, ದೊರೆತ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ತಾಳೆ ಹಾಕ್ತಿದ್ದಾರೆ. ಇಷ್ಟೇ ಅಲ್ಲ, 1995ರಿಂದ 2014ರವರೆಗೆ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳು ಸೇರಿ ಹಲವರನ್ನ ಎಸ್ಐಟಿ ಟೀಮ್ ನೋಟಿಸ್ ಕೊಟ್ಟು ವಿಚಾರಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಯುಡಿಆರ್ ಪ್ರಕರಣದ ವೇಳೆ ಮಹಜರಿನಲ್ಲಿ ಸಹಿ ಹಾಕಿದ ಅಧಿಕಾರಿಗಳನ್ನ ಎಸ್ಐಟಿ ವಿಚಾರಿಸಿದೆ. ನೋಟಿಸ್ ಹಿನ್ನೆಲೆ ಎಲ್ಲರೂ ವಿಚಾರಣೆಗೆ ಹಾಜರಾಗಿ ತನಿಖೆಗೆ ಸಹಕಾರ ನೀಡಿದ್ದಾರೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.